ಯಾಕಿಷ್ಟು ತಡೆ ಮತ್ತೊಂದ್ ಕಡೆ ಗೊಂದಲ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಮಟ್ಟಿಗೆ ಅಗ್ನಿ ಪರೀಕ್ಷೆ ಫೇಸ್ ಮಾಡ್ತಾ ಇದ್ದಾರೆ ಸಿಎಂ ಆದ ಬಳಿಕ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ಇದ್ದಂತ ಸಂದರ್ಭದಲ್ಲಿ ಹೇಗಿತ್ತು, ಇವಾಗ ಯಾವ ರೀತಿಯಾಗಿದೆ, ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಗೊಂದಲಮಯವಾಗಿ ಮಾರ್ಪಟ್ಟಿದೆ ಅನ್ನುವಂಥದ್ದು ಖಾತೆ ವಿಚಾರದಲ್ಲೂ ಕೂಡ ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ಖಾತೆ ಖ್ಯಾತೆ ಮುಗಿದಿಲ್ಲ, ಖಾತೆ ಹಂಚಿಕೆ ಕಗ್ಗಂಟಿಗೆ ಹಿಂದೆ ತೆರೆ ಬೀಳುತ್ತಾ ಅಂತ. ಯಾಕೆಂದ್ರೆ ಇವತ್ತು ತೆರೆ ಬೀಳಲೇಬೇಕಾಗಿದೆ. ಇಲ್ಲಿ ಅಧಿವೇಶನ ಶುರುವಾಗುತ್ತೆ, ಶಾಸಕರು ಪ್ರಶ್ನೆಯನ್ನ ಕೇಳಿರ್ತಾರೆ, ಆಯಾಯ ಇಲಾಖೆಯಿಂದ ಸಚಿವರು ಉತ್ತರ ಕೊಡ್ಲಿಕ್ಕಾದ್ರೂ ಟೈಮ್ ಬೇಕಲ್ಲ. ಇವ್ರು ಇನ್ನೂ ಡಿಲೇ ಮಾಡ್ಕೊಂಡು ಹೋದ್ರೆ ಆನ್ಸರ್ ಮಾಡೋರು ಯಾರು? ಎಲ್ಲದಕ್ಕೂ ಸಿಎಂ ಕೂತ್ಕೊಂಡು ಆನ್ಸರ್ ಮಾಡ್ತಾರಾ ಅನ್ನುವಂತ ಪ್ರಶ್ನೆಗಳಿದಾವೆ. ಯಾರಿಗೆ ಸಿಗಲಿದೆ ಪವರ್ಫುಲ್ ಖಾತೆ ಗೊತ್ತಿಲ್ಲ, ನೋಡ್ಬೇಕು. ಲಿಸ್ಟ್ ಅನೌನ್ಸ್ ಆದ್ಮೇಲೆ ಬಿಗ್ ಪೋರ್ಟ್ಫೋಲಿಯೋ ಯಾರ ಪಾಲಾಗುತ್ತೆ? ಗುರುವಾರದಿಂದ ವಿಧಾನಮಂಡಲ ಅಧಿವೇಶನದ ಒಳಗಾಗಿ ಖಾತೆ ಹಂಚಿಕೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಂದೇ ಬಹುತೇಕ ಖಾತೆ ಹಂಚಿಕೆ ಆಗುವಂತ ಸಾಧ್ಯತೆ ಇದೆ. ಹಿರಿಯ ಸಚಿವರ ಖಾತೆ ಬದಲಾವಣೆಗೂ ಕೂಡ ಸಿದ್ಧತೆ. ಅಧಿವೇಶನ ಮುಗಿದ ಮೇಲೆ ಖಾತೆ ಬದಲಾವಣೆಯನ್ನ ಮಾಡುವಂತ ಚಾನ್ಸಸ್, ಅದರ ಜೊತೆಗೆ ಕೆಲವರಿಗೆ ಕೊಕ್ಕೂಡ ಕೊಟ್ಬಿಟ್ಟು ಇನ್ನೊಬ್ಬರನ್ನ ನೇಮಕ ಮಾಡುವಂತ ಚಾನ್ಸಸ್ ಇದೆ. ಅಸೆಂಬ್ಲಿ ಮುಗಿದ ಮೇಲೆನೆ ಅತೃಪ್ತರಿಗೆ ಮಣೆ ಹಾಕ್ಲಿಕ್ಕೆ ತೀರ್ಮಾನ ಅಂತ. ಅಧಿವೇಶನದ ಸಂದರ್ಭದಲ್ಲಿ ಗೊಂದಲ ಬೇಡ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದ್ ಸ್ವಲ್ಪ ಹರಸಾಹಸ ಪಟ್ಟಂತನೂ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಏನಾಗುತ್ತೆ, ಏನ್ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ. ಖಾತೆ ಫೈನಲ್ ಮಾಡ್ತೀವ್ರಯ್ಯ, ಅದ್ರಲ್ಲಿ ಏನ್ ಗೊಂದಲ ಇಲ್ಲ ಅಂತೆಲ್ಲ ಹೇಳಿದ್ರು. ಗೊಂದಲ ಇರೋದಕ್ಕೆ 9 ದಿನ ಆಗಿತ್ತು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಏನ್ ಮಾತನಾಡಿದ್ರು ನೋಡಿ. ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡ್ಲೇಬೇಕಲ್ಲ, ಮಾಡ್ತೀನಿ. ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಎಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಮಾಡ್ಲೇಬೇಕಲ್ಲ, ಮಾಡ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ನಂಜುಂಡೇಗೌಡರು, ಹಿರಿಯ ಪತ್ರಕರ್ತರು ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಕಾಂಗ್ರೆಸ್ನಲ್ಲಿ ಅಂತ. ಮುಖ್ಯಮಂತ್ರಿ ಆದಂತ ಸಂದರ್ಭದ ವಿಚಾರ ಸ್ಮೂತ್ ಆಗಿ ಆಯ್ತು, ಸಿದ್ದರಾಮಯ್ಯನವರು ಈಸಿಯಾಗಿ ಬಿಟ್ಕೊಟ್ರು. ಬಟ್ ಅದಾದ ನಂತರದ ಸನ್ನಿವೇಶಗಳು, ಪರಿಸ್ಥಿತಿಗಳು, ಆಗ್ತಾ ಇರುವಂತ ಮೂಮೆಂಟ್ಸ್ ಅನ್ನ ನೋಡ್ತಾ ಇದ್ರೆ ಇಷ್ಟೊಂದು ಗೊಂದಲಗಳು ಯಾಕೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ತೆಗೆದುಕೊಂಡ ಬಳಿಕ ಯಾವ ರೀತಿಯಾದಂತ ಅಗ್ನಿ ಪರೀಕ್ಷೆ, ನೀವು ಹೇಗೆ ನೋಡ್ತಾ ಇದ್ದೀರಾ ಇದನ್ನ? ಇಲ್ಲ, ಬಹಳ ಸರಿಯಾಗಿ ನೀವು ಅದನ್ನ ವಿಶ್ಲೇಷಣೆ ಮಾಡಿದ್ರಿ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಬಹಳ ಸುಲಭವಾಗಿ ಅಧಿಕಾರ ಬಿಟ್ಕೊಟ್ರು. ಒಂದು ಆರಂಭದಲ್ಲಿ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ರು. ಇಲ್ಲ, ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ರು. ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ರು. ಇದೆಲ್ಲದರ ನಡುವೆ ಬಹಳ ಏನೋ ಗೊಂದಲಗಳಾಗ್ಬೋದು ಅಂತ ಎಲ್ಲರೂ ಭಾವಿಸಿದ್ರು. ಪಕ್ಷಕ್ಕೆ ಹಾನಿ ಆಗ್ಬೋದು ಅಂತ ಭಾವಿಸಿದ್ರು. ಆದ್ರೆ ಸಿದ್ದರಾಮಯ್ಯನವರು ಒಂದು ಕ್ಷಣವೂ ತಡ ಮಾಡದೆ ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ರು. ಸಿದ್ದರಾಮಯ್ಯನವರೇ ಅವ್ರ ಆಪ್ತರ ಬಳಗೆ ಹೇಳ್ಕೊಂಡಿದ್ದ ಪ್ರಕಾರ 2 ತಿಂಗಳ ಮುಂಚೆ ರಾಹುಲ್ ಗಾಂಧಿ ಅವರು ನೀವು ನಾಯಕತ್ವ ಬದಲಾವಣೆ ಆಗಲ್ಲ, ನೀವೇ ಮುಂದುವರಿತೀರಿ ಅಂತ ಹೇಳಿದ್ರಂತೆ. 2 ತಿಂಗಳಾದ ತಕ್ಷಣ ಇಲ್ಲ, ನೀವು ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತ ಅವ್ರು ಯಾವಾಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ತಕ್ಷಣ ಬಿಟ್ಕೊಟ್ರು. ಸ್ಮೂತ್ ಆಗಿ ನೀವು ಬಹಳ ತಂಟೆ ತಕರಾರಿಲ್ಲದೆ ನಾಯಕತ್ವ ಬದಲಾವಣೆ ಆಯ್ತು. ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ರು. ಆನಂತರ ಅವ್ರಿಗೆ ನಿಜವಾಗ್ಲು ಒಂಥರ ಏನಂತೀರಿ, ಅದು ಅಗ್ನಿ ಪರೀಕ್ಷೆ ಶುರು ಆಯ್ತು. ನೋಡಿ, ಮೊದಲ ಸಲ ಸಂಪುಟ ವಿಸ್ತರಣೆ ಆಯ್ತು, ಆದ್ರೆ ಖಾತೆಗಳು ಹಂಚಿಕೆ ಆಗ್ಲಿಲ್ಲ. ಬಹಳ ಸಮಸ್ಯೆ ಆಯ್ತು. ರಾಮಲಿಂಗ ರೆಡ್ಡಿ ತಂಟೆ ತಗದ್ರು, ಕೃಷ್ಣ ಬೈರೇಗೌಡರು ತಂಟೆ ತಗದ್ರು. ನಮ್ಗೆ ಈ ಖಾತೆ ಬೇಡ ಅಂತೇಳಿ ಇದ್ ಮಾಡೋದು. ಅದನ್ನ ಮಾಡ್ಕೊಂಡು ನಿವಾರಿಸ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಈಗ ಮೊನ್ನೆ ಒಂದು 2ನೇ ಹಂತದ ಸಂಪುಟ ವಿಸ್ತರಣೆ ಆಗಿದೆ. ಅಲ್ಲೂ ಕೂಡ ಗೊಂದಲಗಳಾಯ್ತು. ನೀವು ನೋಡಿದ್ರಿ, ಒಂದು ಮಂಕಾಳ ವೈದ್ಯ ಅವ್ರನ್ನ ಹೆಸರಿತ್ತು, ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರಿತ್ತು. ಆನಂತರ ಅವ್ರ ಹೆಸರು ಕೈ ಬಿಟ್ರು. ನೋಡಿ, ಅವರು ಒಂದು ಸಣ್ಣ ಸಮುದಾಯದವ್ರು, ಮಗುವಿನ ಸಮುದಾಯದವರು, ಅವರನ್ನ ಕೈ ಬಿಟ್ಟು ಇವ್ರು ಯಾರನ್ನ ತಗೊಂಡ್ರು? ಒಂದು ಪ್ರಬಲ ಜಾತಿಗೆ ಸೇರಿದಂತ ಒಬ್ಬ ರಾಜಕಾರಣಿಯನ್ನ, ಶಾಸಕರನ್ನ ತಗೊಂಡ್ರು. ಶಾಮನೂರು ಶಿವಶಂಕರ್ ಅವರ ಮಗನ, ಎಲ್ಲಾ ರೀತಿಯಲ್ಲೂ ಪ್ರಬಲ ಆದಂತವ್ರನ್ನೇ ತಗೊಂಡ್ರು. ಪ್ರಬಲರಿಗೆ ಮಣೆ ಅನ್ನುವಂಥದ್ನು ಒಂದ್ ರೀತಿಯಾಗಿ ತೋರಿಸ್ದಂಗೂ ಆಯ್ತು. ಹೌದು, ಇದೇನ್ ತೋರಿಸುತ್ತೆ ಅಂದ್ರೆ, ನಿಮ್ಗೆ ಸಣ್ಣ ಪುಟ್ಟ ಜಾತಿಗಳಿಗೆ, ದನಿ ಇಲ್ದೇ ಇರೋ ಜಾತಿಗಳಿಗೆ ಸರ್ಕಾರ ಮಾತಾಡ್ತಾರೆ. ಅಹಿಂಸದ ಬಗ್ಗೆ ಮಾತಾಡ್ತಾರೆ, ಹಿಂದುಳಿದ ವರ್ಗಗಳ ಬಗ್ಗೆ ಮಾತಾಡ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಎಲ್ಲರ ಬಗ್ಗೆನೂ ಮಾತಾಡ್ತಾರೆ. ಆದ್ರೆ
ಒಂದು ಮೊಗವೀರ ಸಮುದಾಯದ ಒಬ್ಬ ವ್ಯಕ್ತಿಯನ್ನ ಕೈಬಿಟ್ಟು, ಒಬ್ಬ ನಾಯಕರನ್ನ ಕೈಬಿಟ್ಟು ಇನ್ನೊಬ್ಬ ಪ್ರಬಲ ಜಾತಿಗೆ ಮಣೆ ಹಾಕ್ತಾರೆ ಅಂದ್ರೆ ಕಾಂಗ್ರೆಸ್ ಯಾರ ಪರವಾಗಿ ನಿಲ್ತಾ ಇದೆ ಅಂತ ಯೋಚನೆ ಮಾಡಿದ್ವಿ. ಅದು ಕೂಡ ಪ್ರಬಲರ ಹೇಳೋದೊಂದು ಮಾಡೋದೊಂದು ಅಂತ ತೋರಿಸುತ್ತಲ್ಲ ಇದು ಕಾಂಗ್ರೆಸ್ದು. ಅವ್ರಿಗೂ ಸಾಮಾಜಿಕ ಬದ್ಧತೆ ಇಲ್ಲ ಅಂತ ತೋರಿಸುತ್ತಲ್ಲ, ಅವ್ರಿಗೂ ಸಾಮಾಜಿಕ ಸಮಾನತೆ ಬಗ್ಗೆ ನಂಬಿಕೆ ಇಲ್ಲ ಅಂತ ತೋರಿಸುತ್ತಲ್ಲ ಒಂದು. ಎರಡನೇದು ಗಾಯತ್ರಿ ಶಾಂತೇಗೌಡ ನೋಡಿ, ಈ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಸಂಪುಟದಲ್ಲಿ ಒಬ್ರು ಹೇಳೋದಕ್ಕೆ ತೋರ್ಸೋದಕ್ಕೆ ಮಹಿಳೆ ಇಲ್ವಲ್ಲ. ಕನಿಷ್ಠ ಪಕ್ಷ 3 ಜನ ಆದ್ರೂ ಇರ್ಬೇಕಾಯ್ತು. ಯಾಕೆಂದ್ರೆ ನಮ್ಮ ವಿಧಾನಸಭೆಯ ಒಟ್ಟಾರೆ ಶಾಸಕರ ಸಂಖ್ಯೆಯಲ್ಲಿ 224 ಜನ ಶಾಸಕರಿದ್ದಾರೆ. 34 ಜನ ಆಗ್ಬೋದು ಮಂತ್ರಿಗಳಾಗ್ಬೋದು. 15% ಇಲ್ಲದ ಪ್ರಕಾರ 34 ಜನ ಆಗ್ಬೋದು ಮುಖ್ಯಮಂತ್ರಿಗಳ ಸೇರಿ. ಈ 34 ಜನದಲ್ಲಿ ಕನಿಷ್ಠ 3 ಜನನಾದ್ರೂ ಮಹಿಳೆಯರು ಇರ್ಬೇಕಾಯ್ತಲ್ಲ, 10%. ಅದು ಇಲ್ವಲ್ಲ. ಹೀಗಾಗಿ ನೋಡಿ, ಈಗ ಮತ್ತೆ ಅಸಮಾಧಾನಗಳು ಶುರು ಆಗಿದೆ. ಕೃಷ್ಣಪ್ಪ ಅಸಮಾಧಾನ ಇದ್ದಾರೆ, ಎಚ್ ಕೆ ಪಾಟೀಲ್, ಬಿ ಆರ್ ಪಾಟೀಲ್, ಆಮೇಲೆ ದೇಶಪಾಂಡೆ, ದಿನೇಶ್ ಗುಂಡೂರಾವ್, ಎಲ್ಲರೂ ಅಸಮಾಧಾನ ಆಗಿದ್ದಾರೆ. ಹೌದು, ಕನಿಷ್ಠ ಪಕ್ಷ 30 ಜನ ಅಸಮಾಧಾನರಾಗಿದ್ದಾರೆ. ಈಗ ನೋಡಿ, ಒಂದು ಸಂಪುಟ ಮಾಡ್ಬೇಕಾದ್ರೆ ಸರ್ವಸಮ್ಮತವಾಗಿ ಎಲ್ರು ಒಪ್ಪಿಗೆ ಆಗಂತ, ಭಿನ್ನಮತ ಅಲ್ಲೊಂದು ಇಲ್ಲೊಂದು ಇರುತ್ತೆ, ಅಲ್ಲೊಬ್ರು ಇಲ್ಲೊಬ್ರು ಅಸಮಾಧಾನ ಆಗ್ತಾರೆ. ಎಲ್ರಿಗೂ ಒಪ್ಪಿಗೆ ಆಗಂತ ಸರ್ವಸಮ್ಮತವಾದಂತ ಒಂದು ಸಂಪುಟವನ್ನ ಮಾಡ್ಬೇಕಾಗಿತ್ತು. ಹೆಂಗ್ ಮಾಡ್ಬೇಕಿತ್ತು ಅದನ್ನ ನೀವೇ ನೋಡಿದಿರಿ. ಕಾಂಗ್ರೆಸ್ ಒಳಗೆ ಬೇಕಾದಷ್ಟು ಅಧಿಕಾರ ಕೇಂದ್ರಗಳಿವೆ. ಒಂದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಆಮೇಲೆ ಹೈಕಮಾಂಡ್, ಆಮೇಲೆ ಬಿ ಕೆ ಹರಿಪ್ರಸಾದ್, ಮಲ್ಲಿಕಾರ್ಜುನ್ ಖರ್ಗೆ, ಇಷ್ಟು ಪವರ್ ಸೆಂಟರ್ಗಳಿದೆ. ಇವರೆಲ್ಲ ಕೂತು ಮಾತುಕತೆ ಮಾಡಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ ಸರ್, ಮಾತನಾಡಿಸ್ತಾ ಹೋಗ್ತೀನಿ. ನಮ್ ಜೊತೆ ಅನಿಲ್ ಕುಮಾರ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ವೆಲ್ಕಮ್ ಟು ದ ಶೋ ಅನಿಲ್ ಸರ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಓಕೆ, ನಂಜುಂಡೇಗೌಡ್ರೆ, ನಾನು ನೆನ್ನೆನೂ ಕೂಡ ಮಾತನಾಡ್ತಾ ಇದ್ದೆ, ಸಾಮಾಜಿಕ ಸಮೀಕರಣ ಅನ್ನುವಂಥದ್ದು ಓಕೆ, ಚೆನ್ನಾಗಿ ಮಾಡಿದ್ದೀರಾ, ಬಟ್ ಯಾವ ಭಾಗಕ್ಕೆ ಯಾವ ನಾಯಕರಿಗೆ ಕೊಡಬೇಕಾಗಿತ್ತು ಅದರಲ್ಲಿ ಎಡವಿದ್ದೀರಾ ಅಂತ. ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಪ್ರಾತಿನಿಧ್ಯತೆ ಇಲ್ಲ, ಕುರುಬ ಸಮುದಾಯದವರಿಗೆ ಅಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ, ಇಲ್ಲೇ ನೀವು ಎಡುತ್ತಾ ಇರೋದು ಅಂತ. ಬೆಂಗಳೂರಲ್ಲೇ ಇಬ್ಬಿಬ್ಬರಿಗೆ 3 ಜನಕ್ಕೆ ಮೈನಾರಿಟಿ ಅವರಿಗೆ ಕೊಟ್ಟಿದ್ದೀರಾ, ಒಬ್ಬರಿಗೆ ಕ್ರಿಶ್ಚಿಯನ್, ಇಬ್ಬರಿಗೆ ಮುಸ್ಲಿಂ. ಅಂದ್ರೆ GB ಎಲೆಕ್ಷನ್ ಮಾತ್ರ ನೋಡ್ಬಿಟ್ಟು ನೀವು ಸಾಮಾಜಿಕ ಸಮೀಕರಣ ಅನ್ನುವಂಥದ್ದು ಮಾಡೋದಾ ಅನ್ನುವಂಥ ಪ್ರಶ್ನೆಗಳು ಬರ್ತಾವಿಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ ನಿಮ್ಗೆ. ಒಂದು ಕ್ಷಣ ಅದನ್ನ ಮುಗಿಸ್ಬಿಟ್ಟು ನಾನು ಮುಂದಕ್ಕೆ ಬರ್ತೀನಿ ಈ ವಿಚಾರಕ್ಕೆ. ನೋಡಿ, ಎಲ್ಲಾ ಪವರ್ ಸೆಂಟರ್ಗಳಿತ್ತಲ್ಲ, ಇವರೆಲ್ಲ ಬೆಂಗಳೂರಲ್ಲಿ ಕುತ್ಕೊಂಡು ಒಂದು ಗಿವ್ ಅಂಡ್ ಟೇಕ್ ಮೇಲೆ ಒಂದು ಲಿಸ್ಟ್ ರೆಡಿ ಮಾಡಬಹುದಾಗಿತ್ತು. ಒಂದು ಸರ್ವಸಮ್ಮತವಾದಂತ ಲಿಸ್ಟ್ ರೆಡಿ ಮಾಡಿ ಹೈಕಮಾಂಡ್ ಕಳಿಸಿದ್ರೆ ಅವ್ರಿಗೂ ನೋ ಅಂತ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಅವರು ಹೆಸರು ಬದಲಾವಣೆ ಮಾಡಕ್ ಆಗ್ತಿರ್ಲಿಲ್ಲ. ಯಾವ್ದೋ ರಾಹುಲ್ ಗಾಂಧಿ ಅವ್ರು ಬೇಕಾಗಿದ್ದವರು, ಸೋನಿಯಾ ಗಾಂಧಿಗೆ ಬೇಕಾಗಿದ್ದವರು, ಅಥವಾ KC ವೇಣುಗೋಪಾಲ್ಗೆ, ಸುರ್ಜೇವಾಲಾ ಅವ್ರು ಬೇಕಾಗಿದ್ದವರು 1-2 ಹೆಸರು ಸೇರ್ಕೊಳ್ಳೋ ಸಾಧ್ಯತೆ ಇತ್ತು. ಬಹುತೇಕರು ಕಳಿಸೋಂತ ಲಿಸ್ಟ್ ಒಪ್ಕೋಬೇಕಾಯ್ತು. ಆಗಾಯ್ತಾ? ಆಗ್ಲಿಲ್ಲ. ಇವರೆಲ್ಲ ಹೋಗಿ ಕುತ್ಕೊಂಡ್ರು, ಡೆಲ್ಲಿಲಿ ಚರ್ಚೆ ಮಾಡಿದ್ರು, ಡೆಲ್ಲಿಲಿ ಎಲ್ಲರೂ ಒಂದೊಂದು ಲಿಸ್ಟ್ ಕೊಟ್ರು. ಆ ಲಿಸ್ಟ್ ಅಲ್ಲಿ ಫೈನಲೈಸ್ ಮಾಡಿ ನೀವು ಹೇಳಿದಾಗ 3 ದಿವಸ ಆದ್ಮೇಲೆ ಇವ್ರನ್ನ ವಾಪಸ್ ನೀವು ಹೋಗಿ ಅಂತ ಹೇಳಿ ಲಿಸ್ಟ್ ಕಳಿಸಿದ್ದಾರೆ. ಈಗ ಅಸಮಾಧಾನ ಮುಗ್ಲಿದ್ದಿದೆ, ಸಿಕ್ಕಾಪಟ್ಟೆ ಅಸಮಾಧಾನ ಇದೆ, ಅಲ್ಪ ಸ್ವಲ್ಪ ಇಲ್ಲ. ಅದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದು ಬಹಳ, ಇದು ಶಿವಕುಮಾರ್ ಹೇಗ್ ನಿಭಾಯಿಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ ಅದು. ಎರಡನೇದು, ನೀವು ಕರೆಕ್ಟ್ ಆಗಿ ಹೇಳ್ತಿದ್ರಿ, ಪ್ರಾತಿನಿಧ್ಯದ ಬಗ್ಗೆ ಮಾತಾಡಿದ್ರಿ, ಜಾತಿವಾರ ಪ್ರಾತಿನಿಧ್ಯ, ಜಿಲ್ಲವಾರ ಪ್ರಾತಿನಿಧ್ಯದ ಬಗ್ಗೆ ಮಾತಾಡಿದ್ರಿ. ನೋಡಿ, ಬೆಂಗಳೂರು ಅಂತ ನಗರಕ್ಕೆ ಈಗ ನಾನೊಬ್ರು ಯಾರು ಕಾಂಗ್ರೆಸ್ ರಾಜಕಾರಣಿ ಹತ್ರ ಮಾತಾಡ್ತಿದ್ದೆ, 6 ಜನ ಮಂತ್ರಿಗಳನ್ನ ಕೊಟ್ಟಿದ್ದಾರೆ. 6 ಜನ ಮಂತ್ರಿಗಳಿದ್ದಾರೆ ಬೆಂಗಳೂರು ನಗರಕ್ಕೆ. 6 ಜನ ಮಂತ್ರಿ ಬದಲು ನೀವು ಯಾರಿಗೆ, ಯಾವ ಜಿಲ್ಲೆಗೆ, ಅನೇಕ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. ಈ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲದೆ ಇರುವಂತ ಜಿಲ್ಲೆಗಳಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಬಹಳ ಒಂದು ನ್ಯಾಯ ಒದಗಿಸಂಗ ಆಗ್ತದೆ. ಆಮೇಲೆ ನೀವು ನೋಡಿ, CM ಒಕ್ಕಲಿಗರು, ಆ ಒಕ್ಕಲಿಗರಲ್ಲಿ 5 ಜನಕ್ಕೆ ಮಂತ್ರಿ ಕೊಟ್ಟಿದ್ದಾರೆ. CM ಸೇರಿ 6 ಜನ ಆಯ್ತು. 5 ಜನ ಇದಾರ. CM ಸೇರಿ 5 ಜನ ಇದ್ದಾರೆ. ಲಿಂಗಾಯತ್ ಎಷ್ಟು ಜನ ಇದ್ದಾರೆ? 7 ಜನ. 7 ಜನ ಇದ್ದಾರೆ. 7 ಆಯ್ತು. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇದು ಸಾಮಾಜಿಕ ಒಂದು ಸಮೀಕರಣ ಅಂತ ಹೇಳ್ತೀರಾ ನೀವು. ಸಾಮಾಜಿಕವಾಗಿ ಎಲ್ರಿಗೂ ಪ್ರಾತಿನಿಧ್ಯ, ಎಲ್ಲ ಜಾತಿ ಧರ್ಮಗಳಿಗೆ ಪ್ರಾತಿನಿಧ್ಯ ಸಿಕ್ಕಿ ಅಂತ ಹೇಳ್ತೀರಾ. ಹೇಗೆ ನೀವು ಇದನ್ನ ಸಮರ್ಸ್ಕೊತೀರಿ? ಅವರ ಸೀನಿಯರ್ಗಳು ಯಾರೂ ಇಲ್ಲ. ಈ ಸರ್ಕಾರದ ಪರವಾಗಿ ಬ್ಯಾಟ್ ಮಾಡೋದಕ್ಕೆ ಯಾವ ಸೀನಿಯರ್ ಮಿನಿಸ್ಟ್ರು ಇಲ್ಲ. ಬಹಳ ಎಫಿಷಿಯಂಟ್ ಮಿನಿಸ್ಟರ್ ಇದ್ದಾರೆ ಕಾಂಗ್ರೆಸ್ ನಲ್ಲಿ. ಹಂಗೆ ಹೇಳೋದಾದ್ರೆ ಬಿಜೆಪಿ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ಇರೋಷ್ಟು ಸೀನಿಯರ್ ಲೀಡರ್ಸ್, ಸಮರ್ಥ ಲೀಡರ್ಸ್ ಕಾಂಗ್ರೆಸ್ನವ್ರು ಜಾಯ್ನ್ ಆಗಿದ್ದಾರೆ. ಅವ್ರನ್ನು ಮಾತನಾಡಿಸ್ಬಿಡ್ತೀನಿ. ಅನಿಲ್ ಕುಮಾರ್ ಅವ್ರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ. ಅನಿಲ್ ಅವರೇ, ಡಿಸ್ಟರ್ಬೆನ್ಸ್ ಇತ್ತು, ಈಗ ಕನೆಕ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಸಾಕಷ್ಟು ಗೊಂದಲಗಳು ಕಾಣಿಸ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಯಾಕೆಂದ್ರೆ
ನಾನು ಆಗ್ಲೇ ಇವ್ರಿಗೂ ಕೂಡ ಅದೇ ಫಸ್ಟ್ ಪ್ರಶ್ನೆ ಮಾಡಿದ್ದು. ಸಿಎಂ ಸ್ಥಾನ ಬದಲಾವಣೆ ಈಸಿಯಾಗಾಯ್ತು, ಆದ್ರೆ ಅದರ ನಂತರದ ಸನ್ನಿವೇಶಗಳು ಪರಿಸ್ಥಿತಿಗಳು ಮಾತ್ರ ಸಾಕಷ್ಟು ವಿಕೋಪಕ್ಕೆಲ್ಲ ಹೋಗಿ ಬಂದ್ಬಿಡ್ತಲ್ಲ ಅಂತ. ಈಗಲೂ ಕೂಡ ಖಾತೆ ಹಂಚಿಕೆ ವಿಚಾರದಲ್ಲಿ ಖಾತೆಗಳು ನಡೀತಾನೆ ಇದಾವೆ. ಯಾಕೆ ಇನ್ನೂ ಕೂಡ ಆಗಿಲ್ಲ? 9ನೇ ದಿನ ಇವತ್ತು ಸಂಪುಟ ವಿಸ್ತರಣೆಯಾಗಿ ಏನಾಗ್ತಾ ಇದೆ ಅಂತ. ನಿಜ ತಾವ್ ಹೇಳ್ತಿರುವಂತದ್ದು ಎರಡ್ ಮಾತಿಲ್ಲ ಅದರಲ್ಲಿ. ಬಹಳಷ್ಟು ತಪ್ಪುಗಳು ನಡೆದಿದೆ. ಇದನ್ನ ಆದಷ್ಟು ಬೇಗ ಸರಿಪಡಿಸ್ಕೊಂಡು ರಾಜ್ಯದ ಜನರು ಏನೊಂದು 136 ಮ್ಯಾಂಡೇಟ್ ಕೊಟ್ಟಿದ್ದಾರೋ ಆ 136 ಮ್ಯಾಂಡೇಟ್ ನ ಸರಿಯಾಗಿ ಅನುಭವಿಸಿ ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಸರ್ಕಾರ ಕೊಡ್ಬೇಕಾಗಿರುವಂತದ್ದು ನಮ್ಮ ಕೆಲಸ ಆಗಿದೆ. ಅದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋ ಒಂದು ದೃಢವಾದಂತ ನಂಬಿಕೆ ನನಗೆ ಇದೆ ಪೃಥ್ವಿ ಅವರೇ. ಮೊದಲನೇದ್ದು. ಎರಡನೇದು, ಪ್ರತಿ ಸರಿ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಕ್ಯಾಬಿನೆಟ್ ರಿಷಫಲ್ ಗಳಾದಂತ ಸಂದರ್ಭದಲ್ಲಿ ಈ ತರದೊಂದು ಡಿಸ್ಟರ್ಬೆನ್ಸ್ ಆಗೋದು ಸರ್ವಸಾಮಾನ್ಯ. ಆದ್ರೆ ಈ ಸರಿ ಆದ್ರೆ ಈ ಸರಿ ನಮ್ ಜೊತೆ ನಡೆದಂತ ಒಂದು ರಿಷಫಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಗೊಂದಲ ಆಗಿದೆ ಅನ್ನೋದ್ರಲ್ಲಿ ನಾನೇನು ಹಿಂಜರಿಯೋದಿಲ್ಲ. ಆಗಿದೆ, ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಅಂತಂದ್ರೆ ಒಂದು ಒಳ್ಳೆ ಗುಡ್ ನ್ಯೂಸ್ ಏನು ಅಂತಂದ್ರೆ ಎಲ್ಲಾ ಕಡೆ ಒಳ್ಳೆ ಮಳೆ ಆಗ್ತಾ ಇದೆ. ಅದೊಂದು ಖುಷಿ ವಿಚಾರ. ಆದಷ್ಟು ಬೇಗ ಪೋರ್ಟ್ಫೋಲಿಯೋಗಳನ್ನ ಹಂಚಿದ್ರೆ ಅಟ್ಲೀಸ್ಟ್ ಈಗಿಂದನಾದ್ರೂ ಮುಂದಿನ ದಿನಗಳಲ್ಲಿ ಹೋಗಿ ಮಂತ್ರಿಗಳಿಗೆ ಕೆಲಸ ಮಾಡುವಂತ ಕಾರ್ಯಕ್ಕೆ ಒಳಗಾಗಬಹುದು. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಬೈ ಆಫ್ಟರ್ನೂನ್ ನನಗ್ ಬಂದಿರೋ ಮಾಹಿತಿ 2:30-3 ಗಂಟೆ ಒಳಗಡೆ ಮೋಸ್ಟ್ಲಿ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಸ್ ಅನೌನ್ಸ್ ಆಗುತ್ತೆ. ಹೌದೌದು, ಖಾತೆಗೆ ಹಂಚಿಕೆಗಳಾಗ್ತದೆ. ಸೊ ಒಂದು. ಎರಡನೇದು ಅದಾಗಿದ್ಮೇಲೆ, ಯಾಕಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಈಗ. 13ನೇ ತಾರೀಕಿಂದ ಸೆಷನ್ ಇರೋದ್ರಿಂದ ಎಲ್ಲಾ ಆಫೀಸರ್ಸ್ ಸೆಕ್ರೆಟರಿಗಳಾಗಿರ್ಬೋದು, ಇಲ್ಲಾಂದ್ರೆ ಸಚಿವರು ರೆಡಿ ಆಗ್ಬೇಕು ಆನ್ಸರ್ ಮಾಡ್ಲಿಕ್ಕೆ. ಎಕ್ಸಾಕ್ಟ್ಲಿ ಅದನ್ನೇ ನಾನು ಹೇಳೋದಕ್ಕೆ ಹೊರಟೆ. ಸೊ ಈಗ ಯಾವ್ಯಾವ ಕ್ವಶನ್ಸ್ ಗಳಿಗೆ ಯಾವ ಉತ್ತರ ಕೊಡ್ಬೇಕು ಅನ್ನೋದು ಈಗ ಡಿಪೆಂಡ್ಸ್. ಲೈಕ್ ಕೆಲವೊಬ್ಬ ಮಾಜಿ ಮಂತ್ರಿಗಳಿಗೆ ಅದೇ ಖಾತೆಗಳು ಸಿಕ್ಕರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಉತ್ತರ ಕೊಡೋದಕ್ಕೆ, ಅಂದ್ರೆ ಈಗ ತಕ್ಷಣವಾಗಿ ಉತ್ತರ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಹೊಸ ಮಂತ್ರಿಗಳು ಹೊಸ ಪೋರ್ಟ್ಫೋಲಿಯೋಗಳು ಸಿಕ್ಕಾಗ ಆ ಸೆಕ್ರೆಟರಿಗಳ ಜೊತೆ ಕೂತ್ಕೊಂಡು ಮಾತನಾಡಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಆ ಪ್ರಶ್ನೆಗಳಿಗೆ ಸರಿಯಾದಂತ ಉತ್ತರವನ್ನು ದೊರಕಿಸ್ಕೊಡುವಂತದ್ದು ಅವ್ರ ಕೆಲಸ ಆಗಿರ್ತದೆ. ಸೊ ಹಂಗಾಗಿ ಎರಡು ಕೆಲಸಗಳನ್ನ ಮಾಡಬೇಕಾಗಿರುವಂತದ್ದು ಸರ್ಕಾರ. ನನ್ಗೊಂದು ಕುತೂಹಲ ಅಂದ್ರೆ ಅನಿಲ್ ಅವ್ರೆ, ಹೇಗ್ ಫೇಸ್ ಮಾಡ್ತೀರಾ ಮಹಿಳೆಯರಿಲ್ಲದ ಒಂದು ಸಂಪುಟವನ್ನ? ಹೇಗ್ ಫೇಸ್ ಮಾಡ್ಲಿಕ್ಕೆ ಅದು ಒಂದೇ ಒಂದು ಇದಕ್ಕೂ ಒಂದು ರಿಸರ್ವೇಶನ್ ತಂದು ಬಿಡ್ಬೇಕಾ ಅಂತ ಮೊನ್ನೆಯಿಂದ ಇದೊಂದು ಪ್ರಶ್ನೆ ನನ್ಗೆ. ಇದನ್ನು ಕೂಡ ಒಂದು ರಿಸರ್ವೇಶನ್ ತರಬೇಕಾ? ಕೊಟ್ಬಿಡ್ರಿ ಅಥವಾ ಹೋಗ್ಲಿ ಅನ್ನುವಂತ ರೀತಿಯಲ್ಲಿ ಬರ್ಬೇಕಾ ಮಹಿಳೆಯರ ಪರಿಸ್ಥಿತಿ ಇಲ್ಲಿಗೆ? ಇಲ್ಲ, ಇದು ಏನಾಗಿದೆ ಅಂತಂದ್ರೆ ಇದು ನನಗೂ ಸಹ ಬಹಳ ನೋವಾಯ್ತು. ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಮಹಿಳೆ ಇಲ್ದೇ ಇರುವಂತ ಒಂದು ಕ್ಯಾಬಿನೆಟ್. ಆಮೇಲೆ ಈಗ ಏನಾಗುತ್ತೆ, ನಾವು ಸರ್ವರ್ಗ ಸಮಪಾಲು ಅಂತ ಹೇಳಿ ಬಸವಣ್ಣ ಕೊಟ್ಟಿರುವಂತ ತತ್ವ ಸಿದ್ಧಾಂತಗಳಲ್ಲಿ ನಡ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಅಂತದ್ರೊಳಗಡೆ ನಾವು ಆಡ್ಬಿಟ್ಟು ಮಾಡಿಲ್ಲ ಅಂದಾಗ ನಮಗೂ ಸಹ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಅಷ್ಟು ಸುಲಭವಾದಂತ ವಿಚಾರ ಅಲ್ಲ. ಆದ್ರೆ ಇದೇ ಒಂದು ಕೊನೆ ಅಂತ ಏನೂ ಅಲ್ಲ. ಇದಕ್ಕೆ ಬಹಳಷ್ಟು ನಾನು ಡಿಫೆಂಡ್ ಮಾಡ್ಕೊಳ್ಬೇಕು ಅಂತ ಹೋದ್ರೆ ಕೊನೆ ಅಲ್ಲ. ಹೌದು, ಬಟ್ ಏನ್ ಮೆಸೇಜ್ ಕೊಡ್ತಾ ಇದೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್. ಓಕೆ, ಈಗ ನೆಕ್ಸ್ಟ್ ಅಧಿವೇಶನ ಆದ್ಮೇಲೆ ಒಬ್ರನ್ನ ಸೇರ್ಸ್ಕೊಳ್ತೀರಾ, ಒಬ್ರು ಸಾಕಾ ಅಂತ? ಒಬ್ರೇ ಸಾಕಾ? 33% ಅಂತೀರಾ. ಲೋಕಸಭೆ ವಿಚಾರದಲ್ಲಿ ಗಲಾಟೆ ಆಗುತ್ತೆ, ಮಾತೆತ್ತಿದ್ರೆ ನಮ್ದು ಮಹಿಳೆಯರ ಪರವಾಗಿರುವಂತ ಒಂದು ಪಕ್ಷ ಅಂತ ಹೇಳ್ತೀರಾ. ಆಮೇಲೆ ನೀವು ನಿಮ್ ಸ್ಕೀಮ್ಗಳು ಹಂಗಿದಾವೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಎಲ್ಲ ಮಹಿಳೆಯರ ಪರವಾಗೇ ಇದೆ. ಸ್ಥಾನಮಾನ ಮಾತ್ರ 0. ಅಲ್ಲ, ಈಗ ಸ್ಥಾನಮಾನ ಸಹ ಸಿಗ್ತದೆ ಪೃಥ್ವಿ ಅವರೇ. ಒಂದು ಇಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಈ ಸರಿ ಜಾಸ್ತಿ ನಮ್ಗೆ ಇದ್ದಿದ್ರಿಂದ ಮ್ಯಾಂಡೇಟ್ ಜಾಸ್ತಿ ಇದ್ದಿದ್ರಿಂದ ಏನಾಗಿತ್ತು, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ರು. ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಮಹಿಳೆಯರಿಗೆ ಫಸ್ಟ್ ಲಿಸ್ಟ್ ಔಟ್ ಮಾಡಿದ್ರು. ಅದು ಕೊನೆ ಮೂಮೆಂಟ್ ಅಲ್ಲಿ ಈ ತರದೊಂದು ಗೊಂದಲಕ್ಕೆ ಸಿಗಾಕೊಂಡಿರೋದ್ರಿಂದ ಇದನ್ನ ಆದಷ್ಟು ಬೇಗ ಸರಿಪಡಿಸ್ತಾರೆ ಅನ್ನೋದು ನನ್ಗೆ ಬಂದಿರೋ ಮಾಹಿತಿ. ನನಗನ್ಸದ ಮಟ್ಟಿಗೆ ಎರಡು ಮೋಸ್ಟ್ಲಿ ಮಾಡ್ಬೋದು ಪೃಥ್ವಿ ಅವರು. ಎರಡು ಮಾಡ್ಬೋದು ಅಂತ ಇದೆ. ಒಂದು ಚಾನ್ಸಸ್ ಎರಡಿದೆ. ಎಸ್, ನೀವ್ ಹೇಳ್ತಾ ಇರೋ ಪ್ರಕಾರ ನಾಗೇಂದ್ರ ಅವರ ವಿಚಾರ ಒಂದು, ಮುನಿಯಪ್ಪ ಅವರ ವಿಚಾರ, ಅಥವಾ ಯಾವ್ದಾದ್ರು ಒಂದು ಬ್ಯಾಲೆನ್ಸ್ ಮಾಡ್ಬಿಟ್ಟು ಇಲ್ಲಿ ಬಸವರಾಜ ಶಿವಣ್ಣನವರ ಹೆಸರು ಕೂಡ ಕೇಳಿ ಬರ್ತಾರೆ. ನಾನು ಅದ್ರ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಇಲ್ಲಿ ನಂಜುಂಡೇಗೌಡ್ರೆ, ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ ಹೈಕಮಾಂಡ್ ಲಿಸ್ಟು, ಹೈಕಮಾಂಡ್ ನಿರ್ಧಾರ ನೀವು ಫಾಲೋ ಮಾಡ್ಬೇಕಷ್ಟೇ. ಇಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂಗೂ ಮತ್ತೆ ಮಾಜಿ ಸಿಎಂಗೂ ಒಂದ್ ಸ್ವಲ್ಪ ಅಸಮಾಧಾನ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಮಿಸ್ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಮೇಲ್ನೋಟಕ್ಕೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರ ಸೈಲೆನ್ಸ್ ಹೇಗೆ ನೋಡ್ತಾ ಇದ್ದೀರಾ ನೀವು?
ಅಲ್ಲ, ಈಗ ನೀವು ಸ್ವಲ್ಪ ಅಸಮಾಧಾನ ಏನಿಲ್ಲ ಸಿದ್ದರಾಮಯ್ಯನವ್ರ ನಡುವೆ ಮತ್ತು ಡಿ ಕೆ ಶಿವಕುಮಾರ್ ನಡುವೆ, ಸಿಕ್ಕಾಪಟ್ಟೆ ಅಸಮಾಧಾನನೇ ಇದೆ. ಯಾಕೆ ಅಂದ್ರೆ ಅವರು ಪ್ರಮಾಣ ವಚನ, ಹೊಸ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಹೋಗ್ಲಿಲ್ಲ ಸಿದ್ದರಾಮಯ್ಯನವರು. ಹೌದು, ನಿನ್ನೆ ಮೊನ್ನೆ ಒಂದೆಲ್ಲೋ ಒಂದು ಸಾಧನೆಯ ಸಂಭ್ರಮ ಅಂತ ನಡೀತು, ಕೋಲಾರದಲ್ಲೋ ಚಿಕ್ಕಬಳ್ಳಾಪುರದಲ್ಲೆಲ್ಲೋ ನಡೀತು, ನಿನ್ನೆ ಕೋಲಾರದಲ್ಲಿ ನಡೀತು. ಅಲ್ಲಿಗೆ ಸಿದ್ದರಾಮಯ್ಯನವರು ಹೋದಂಗಿಲ್ಲ. ಇದೇನ್ ತೋರಿಸುತ್ತೆ ಅಂದ್ರೆ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಸಮಾಧಾನಗೊಂಡಿದ್ದಾರೆ. ಯಾಕೆ ಅಸಮಾಧಾನಗೊಂಡಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಬಸವರಾಜ್ ಶಿವಣ್ಣವರ ಪರವಾಗಿ ಬ್ಯಾಕ್ ಮಾಡಿದ್ರು, ಅವ್ರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಒಂದು ವಾದ ಇದೆ. ಇನ್ನೊಂದು ವಾದ, ಜಮೀರ್ ಅಹಮದ್ ಖಾನ್ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು, SDPI ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಕೆಲಸ ಮಾಡಿದ್ರು ಪರೋಕ್ಷವಾಗಿ ಅನ್ನೋ ಆರೋಪ ಇದೆ. ಅದರಲ್ಲಿ ಜಬ್ಬರ್ ಖಾನ್ ನ ಇವರಾಗ್ಲೇ ಕಾಂಗ್ರೆಸ್ನವ್ರು ಸಸ್ಪೆಂಡ್ ಮಾಡಿದ್ದಾರೆ. ನಸೀರ್ ಅಹಮದ್ ಜಬ್ಬರ್ ಅವ್ರ ಮೇಲೆ ಕ್ರಮ ಕೈಗೊಂಡ್ರು. ಅಲ್ಲ, ಜಬ್ಬರ್ ಮೇಲೆ ಕ್ರಮ ಕೈಗೊಂಡ್ರು. ಜಮೀರ್ ಅಹಮದ್ ಖಾನ್ ಮತ್ತೆ ಸಂಪುಟಕ್ಕೆ ತಗೊಂಡ್ರು. ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಬಂದ್ಮೇಲೆ ಪಕ್ಷದ ಮತ್ತೆ ಹೆಂಗೆ ಅವರು ಸಚಿವ ಸ್ಥಾನ ಕೊಡ್ತೀರಿ ಅಂತ ಹೇಳಿ ಒಂದ್ ಮೆಸೇಜ್ ಪಾಸ್ ಆಯ್ತಾ? ಅನಿವಾರ್ಯತೆ ಅವಶ್ಯಕತೆ ಇದ್ರೆ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ನಾವು ರೈಟ್, ಅವ್ರಿಗೆ ಗ್ರೀನ್ ಸಿಗ್ನಲ್ ಇದೆ, ನಾವು ತಗೊಳ್ತೀವಿ, ನಮಗೇನು ಗೆಲ್ಲಬೇಕು. ಅದೇ ಮಾನದಂಡ ಬೇರೆಯವ್ರಿಗೂ ಅನ್ವಯ ಆಗ್ಬೇಕು. ಈಗ KN ರಾಜಣ್ಣಗೆ ಏನ್ ತಪ್ಪು ಮಾಡಿದ್ರು? KN ರಾಜಣ್ಣ ಮಾತಾಡಿದ್ದು SIR ಅಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಸರಿಯಾಗಿ ಮಾತಾಡ್ತಾ ಇದಾರೆ, ಇನ್ ಮುಂದೆ ಆದ್ರೂ ಎಚ್ಚರಿಕೆಯಿಂದ ಇರ್ಬೇಕು. ರಾಹುಲ್ ಗಾಂಧಿ ಅವರ ಹೇಳಿದ ಮಾತುಗಳನ್ನ ನಾವು ಫಾಲೋ ಮಾಡ್ಬೇಕು ಅಂದ್ರೆ ಇದು ಪಕ್ಷ ವಿರೋಧ ಚಟುವಟಿಕೆನಾ? ಪಕ್ಷದ ವಿರುದ್ಧ ಮಾತಾಡ್ದಂಗ ಇದು? ಯಾಕೆ KN ರಾಜಣ್ಣ ಅವ್ರ ವಿಚಾರದಲ್ಲಿ ಯಾಕೆ ಇದನ್ನ ಇದು ಮಾಡ್ಲಿಲ್ಲ, ಈ ಮಾನದಂಡನ ಅನುಸರಿಸಲಿಲ್ಲ? ಅನುಸರಿಸಬಹುದಾಗಿತ್ತಲ್ಲ KN ರಾಜಣ್ಣ ವಿಚಾರದಲ್ಲಿ. ಆಮೇಲೆ ನೀವ್ ಹೇಳಿದ್ರಿ ನಾಗೇಂದ್ರ ಅವ್ರ ವಿಚಾರದಲ್ಲಿ ಇನ್ನೂ ಕೇಸ್ಗಳಿವೆ, ಸುಮಾರು ಕೇಸ್ಗಳಿವೆ. ಏನು ಅಷ್ಟೊಂದು ಅವಸರ ಏನಿತ್ತು? ಅದೊಂದು ಆಶ್ಚರ್ಯ ಸರ್, ಅಷ್ಟೊಂದು ಅನಿವಾರ್ಯತೆ ಇತ್ತ ಅನ್ನುವಂಥದ್ದು. ಇನ್ಯಾರು ಇರ್ಲಿಲ್ವಾ ಅಂತ ಆ ಕಮ್ಯುನಿಟಿಲಿ 15 ST ಕೋಟಾದಲ್ಲಿ ಗೆದ್ದಿರುವಂತವ್ರು ಎಲ್ರು ಕೂಡ ಕಾಂಗ್ರೆಸ್ನವ್ರೆ. ನಾನು ಹೇಳದ್ನಲ್ಲಿ ಈಗ ತಾನೇ ನಿಮ್ಗೆ ಹೇಳದ್ನಲ್ಲಿ KN ರಾಜಣ್ಣ ಅವ್ರ ಹೆಸರು ಹೇಳಿದೆ. ನಾಗೇಂದ್ರ ಅವ್ರು ಕ್ಲೀನ್ ಚಿಟ್ ತಗೊಂಡ್ ಬಂದ್ಮೇಲೆ ಕೊಡ್ಲಿ, ಆದ್ರೆ ಈಗ ಅವಸರ ಏನಿತ್ತು ಅಂತ. ಇದನ್ನೆಲ್ಲ ಹೆಂಗ್ ಡಿಫೆಂಡ್ ಮಾಡ್ಕೊಳ್ತಾರೆ? ಈ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್ ಸರಿಯಾಗಿ ಮಾತಾಡ್ತಿದ್ರು, ಬಹಳ ಕಷ್ಟ ನಮ್ಗೆ ಸಮರ್ಥನೆ ಮಾಡ್ಕೊಳ್ಳೋದು. ನೋಡಿ, ನಾನು ಹೇಳ್ದೆ ನಿಮ್ಗೆ, ಲಿಂಗಾಯತರಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ, ಒಕ್ಕಲಿಗರಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ, ಮಹಿಳೆಯರಿಲ್ಲ, ಇವರೆಲ್ಲ ಹೆಂಗ್ ಸಮರ್ಥಿಸ್ಕೊಂತಾರೆ? ನೋಡಿ, ಇವ್ರು ಹಂಗೇಳೋದ್ ಮಾಡಿದ್ರೆ ಅಸಮಾಧಾನ ಸ್ವಲ್ಪ ಕಡಿಮೆ ಆಗ್ತಿತ್ತು ಅನ್ಸುತ್ತೆ. ನೋಡಿ, ಈ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು ಅವ್ರನ್ನ ಇವರು ಅವರ ಪರ್ಫಾರ್ಮೆನ್ಸ್ ನ ಹೊರಗಚ್ಚಬೇಕಾಗಿತ್ತು, ಪರಿಶೀಲನೆ ಮಾಡ್ಬೇಕಾಗಿತ್ತು, ವಿಮರ್ಶೆ ಮಾಡಿ ಯಾರು ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅವರು ಸಚಿವ ಸ್ಥಾನಕ್ಕೆ ಕೊಡಬಹುದಾಗಿತ್ತು. ಇನ್ನೊಂದು ಸೆಕೆಂಡ್ ಆಯ್ಕೆ ಇದ್ದಿದ್ದು ಇವ್ರಿಗೆ. ನೋಡಿ, ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅಧಿಕಾರ ಅನುಭವಿಸಿದಂತ ಯಾರಿಗೂ ನಾವು ಸಚಿವ ಸ್ಥಾನ ಕೊಡಲ್ಲ, ಹೊಸ ಮುಖಗಳನ್ನ ತರ್ತೀವಿ ಅಂತ ಹೇಳಿ ಹೊಸ ಮುಖಗಳನ್ನ ತಂದು ಒಂದು ಹೊಸ ಪ್ರಯೋಗ ಮಾಡ್ಬೇಕಾಗಿತ್ತು. ನಾ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಹುಡುಗರಿಗೆ ಕೊಡ್ಲಿ. ರಾಹುಲ್ ಗಾಂಧಿ ಅವ್ರು ಮಾತಾಡ್ತಿರೋದು ಈಗ ಯುವಕರ ಬಗ್ಗೆ ಮಾತಾಡ್ತಾರೆ, ಯೂತ್ ಲೀಡರ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ಜನತೆಗಳ ಹೋರಾಟ ನಾನು ನೋಡಿದೆ, ನೀನು ನೋಡಿದ್ದೀರ ಇಲ್ಲಿ. ಮಕ್ಕಳು 25, 26 ವರ್ಷ, 30 ವರ್ಷದ ಮಕ್ಕಳು ಏನ್ ಕ್ಲಾರಿಟಿ ಇದೆ, ಏನು ಅವ್ರ ಸ್ಪಷ್ಟತೆ ಇದೆ ಹೇಳಿ, ಅದ್ಭುತವಾಗಿ ಮಾತಾಡ್ತಾರೆ. ಈ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ತಾರತಮ್ಯದ ಬಗ್ಗೆ ಮಾತಾಡ್ತಾರೆ, ಅದ್ಭುತವಾಗಿ ಮಾತಾಡ್ತಾರೆ. ಅಂತ ಒಂದು ಪ್ರಯೋಗವನ್ನ ಕಾಂಗ್ರೆಸ್ ತನ್ನೊಳಗಿರುವಂತ ಯುವ MLAಗಳನ್ನ ತಗೊಂಡ್ಬಂದು ಸಚಿವ ಸ್ಥಾನ ಕೊಟ್ಟು ಪ್ರಯೋಗ ಮಾಡಬಹುದಾಗಿತ್ತಲ್ಲ. ಇನ್ನು 1.5 ವರ್ಷ ಇದೆ ಎಲೆಕ್ಷನ್ಗೆ. ನೆಕ್ಸ್ಟ್ ಬಜೆಟ್ ಆದ್ಮೇಲೆ ಎಲ್ಲ ಎಲೆಕ್ಷನ್ ಮೂಡ್ಗೆ ಹೋಗ್ತಾರೆ. ಸೊ ಬಹಳ ಶಾರ್ಟೇಜ್ ಇದೆ ಟೈಮ್. ಈಗ ಅಧಿವೇಶನ, ನೀವು ಹೇಳಿದಾಗ ಅಧಿವೇಶನ ಶುರು ಆಗ್ತಾ ಇದೆ. ಹೆಂಗ್ ಫೇಸ್ ಮಾಡ್ತಾರೆ? ತೀವ್ರ ಬರಗಾಲ ಇದೆ, ಕೆಲವು ಜಿಲ್ಲೆಗಳಂತೂ ರೈತರು ಕಂಗಾಲಾಗಿದ್ದಾರೆ, ಅಷ್ಟು ಬರಗಾಲ ಇದೆ. ಇನ್ನೊಂದ್ ಕಡೆ ಕಾವೇರಿ ನೀರಿನ ಸಮಸ್ಯೆ ಇದೆ, ಬಿಕ್ಕಟ್ಟಿದೆ. ಈಗ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿದಿದ್ದಾರೆ ಈಗಾಗಲೇ ತಮಿಳುನಾಡು. ಮತ್ತೆ ಪುಣ್ಯ ಅಂದ್ರೆ ಚೆನ್ನಾಗಿ ಮಳೆ ಆಗ್ತಾ ಇದೆ, ಡ್ಯಾಮ್ಗಳು ತುಂಬಿಕೊಳ್ತಾ ಇದೆ ಇದೇ ಸಂದರ್ಭದಲ್ಲಿ. ಕೆಲವು ಅದೊಂದು ವರ್ಣನ ಕೃಪೆ ಸರ್. ಮಾತನಾಡ್ತೀನಿ ಅದನ್ನು ಕೂಡ ಅನಿಲ್ ಅವ್ರ ಜೊತೆ. ಅನಿಲ್ ಅವರೇ, ನಾನು ಅವಾಗ್ಲೇನು ನೀವು ಜಾಯ್ನ್ ಆಗೋಕ್ಕೂ ಮುಂಚೆನೂ ಕೂಡ ಇದನ್ನೇ ಕೇಳ್ತಾ ಇದ್ದೆ. ಇವರು ಸಾಮಾಜಿಕ ಸಮೀಕರಣ ಎಲ್ಲ ಚೆನ್ನಾಗೇ ಮಾಡ್ತು, ಆದ್ರೆ ಯಾವ ಭಾಗಕ್ಕೆ ಯಾರಿಗೆ ಕೊಡಬೇಕಾಗಿತ್ತು ಅಲ್ಲಿ ಎಡವಿದ್ದು. ಆಮೇಲೆ ಉತ್ತರ ಕನ್ನಡ ಭಾಗಕ್ಕೆ ಫಸ್ಟ್ ಟೈಮ್ ಅಷ್ಟೊಂದೆಲ್ಲ ಕಾಂಗ್ರೆಸ್ ಶಾಸಕರೆಲ್ಲ ಗೆದ್ದಿದ್ದಾರೆ. ಕೆಲವೊಂದ್ ಕಡೆ ಎಲ್ಲ ರೆಕಾರ್ಡ್ ನಿಮ್ದು. ಶಿರ್ಸಿಯಲ್ಲಿ 6 ಬಾರಿ ಎಲ್ಲ ಬಿಜೆಪಿಯವರೇ ಗೆಲ್ತಾ ಇದ್ದಂಥವ್ರ ಕಡೆನೂ ಕೂಡ ಕಾಂಗ್ರೆಸ್ಸಿಗೆ ಮಣೆ ಹಾಕಲಾಗಿದೆ. ಇಂಥ ಸಂದರ್ಭದಲ್ಲೂ ಆ ಭಾಗಕ್ಕೆ ಒಂದು ಸಚಿವ ಸ್ಥಾನ ಕೊಡ್ಲಿಲ್ಲ ಅನ್ನುವಂಥದ್ನೀಗ ಹೇಗ್ ತೇಪೆ ಹಚ್ಕೊಳ್ತೀರಾ ಅನ್ನೋದ್ರ ಜೊತೆಗೆ ಖಾತೆ ಹಂಚಿಕೆ ಅಷ್ಟು ಈಸಿ ಇಲ್ವಾ ಅಂತ ಇಷ್ಟೊಂದೆಲ್ಲ ಎಳೆದಾಡ್ತಾ ಇದ್ದೀರಲ್ಲ. ಆಂಕರಿಂಗ್ ಮಾಡ್ತಾ ಸುಮಾರು ವರ್ಷಗಳಾಯ್ತು. ನಾನು ನಿಮ್ಮ ಒಡನಾಟ ನನಗೆ ನಿಮ್ಗೆ ಸುಮಾರು ವರ್ಷಗಳಿಂದ ಇದೆ. ತಾವು ಸಹ ನೋಡಿದ್ದೀರಿ, ಪ್ರತಿ ಒಂದು ಕ್ಯಾಬಿನೆಟ್ ರಿಷಫಲ್ ಅಲ್ಲೂ ಈ ತರದೊಂದು ಗೊಂದಲ ಆಗುವಂತದ್ದು ಸರ್ವೇ ಸಾಮಾನ್ಯ, ಅದರಲ್ಲೇನು ಎರಡು ಮಾತಿಲ್ಲ.
ಇಲ್ಲಿ ಆಗಿರುವಂತದ್ದು ಏನು ಅಂತಂದ್ರೆ ನನ್ನ ಸ್ನೇಹಿತರು ಹೇಳ್ತಿರುವಂತ ಕೆಲವೊಂದು ವಿಚಾರಗಳು ನನಗೆ ಸರಿ ಅನಿಸ್ತು. ಕೆಲವೊಂದು ಮಾನದಂಡಗಳನ್ನ ಫಿಕ್ಸ್ ಮಾಡ್ಕೊಂಡು ಹೈಕಮಾಂಡ್ ಅವರಾಗಿರ್ಬೋದು ಇಲ್ಲ ರಾಜ್ಯದ ನಾಯಕರುಗಳಾಗಿರ್ಬೋದು ಮೊದ್ಲೇ ಅದನ್ನ ಸ್ವಲ್ಪ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ತಗೊಂಡು ವರ್ಕ್ ಮಾಡಿದ್ರೆ ಇದೊಂದ್ ಸ್ವಲ್ಪ ಗೊಂದಲ ಕಮ್ಮಿ ಆಗ್ತಿರ್ತೇನೋ. ಬಟ್ ಇಲ್ಲಿ ಏನಾಗುತ್ತೆ, ನಾವ್ ಅಂತೀವಿ ಪಾಪ ಅವ್ರು ದೇ ಆರ್ ಆಲ್ಸೋ ಹೆಲ್ಪ್ಲೆಸ್. ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಬಹಳ ಜನ ಅರ್ಹರಿದ್ದಾರೆ, ಬಹಳ ಜನ ಸೀನಿಯರ್ಸ್ ಇದ್ದಾರೆ. ಈಗ ಏನಾಗುತ್ತೆ, ನೀವೀಗ ಸಾಹೇಬ್ರು ಹೇಳ್ತಾ ಇದ್ರು ಜಾತಿವಾರು ನೀವು ಮಾಡಕ್ ಹೋದ್ರೆ ಪ್ರಾಂತ್ಯವಾರು ಹೊರಟೋಗ್ತದೆ, ಪ್ರಾಂತ್ಯವಾರು ಮಾಡಕ್ ಹೋದ್ರೆ ಯುವಕರಿಗೆ ನಿಮ್ಗೆ ಆದ್ಯತೆ ಸಿಗೋದಿಲ್ಲ. ಯುವಕರಿಗೆ ಆದ್ಯತೆ ಸಿಗುತ್ತೆ ಜಾಸ್ತಿ ಅನ್ನೋ ತರದ್ದಾಗ್ತದೆ ಅಂತಂದ್ರೆ ಕ್ಯಾಬಿನೆಟ್ ಒಳಗಡೆ, ಯಾಕಂದ್ರೆ ವಿ ಆರ್ ಗೋಯಿಂಗ್ ಟು ಫೇಸ್ ಎಲೆಕ್ಷನ್ಸ್ ಇನ್ ನೆಕ್ಸ್ಟ್ 2 years. ಸೊ ಅದನ್ನ ಈ ಹೊಸ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಕಾಂಬಿನೇಷನ್ ಆಫ್ ಹೈಕಮಾಂಡ್ ಆಗಿರ್ಬೋದು ನಮ್ ನಾಯಕರುಗಳಿಗಾಗಿರ್ಬೋದು. ಇದೊಂಥರ ಬಿಕ್ಕಟ್ಟಿನ ಸವಾಲೇ ಇದು. ಇದನ್ನ ಯಾವ ರೀತಿ ಇದನ್ನ ಮೂವ್ ಮಾಡ್ಬೇಕು ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ದ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್ ಆಸ್ ಪ್ರೆಷರ್ಸ್, ಎರಡನ್ನೂ ಸೇರಿ ಮಾಡ್ಬೇಕು ಅನ್ನೋ ತರದೊಂದು ಐಡಿಯಾ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಅರಸೀಕೆರೆ ಶಾಸಕರಾದಂತ ಶಿವಲಿಂಗೇಗೌಡರು ನಿಮ್ ಕ್ಷೇತ್ರದವ್ರೆ. ಸೊ ಈಗ ಒನ್ ಆಫ್ ದ ಮೋಸ್ಟ್ ನಾಲೆಡ್ಜಬಲ್ ಅಂಡ್ ಡಿಸರ್ವಿಂಗ್ ಪರ್ಸನ್ ಎಕ್ಸಾಂಪಲ್ ನಾನು ಹೇಳ್ಬೋದು. ಅವರು ಒನ್ ಆಫ್ ದ ನಾನು ಅವ್ರ ಜೊತೆಗೆ ಅವ್ರು JDS ವಕ್ತಾರರಾಗಿ ಬರ್ತಿದ್ರು, ನಾನು ಕಾಂಗ್ರೆಸ್ ಇಂದ ವಕ್ತಾರನಾಗಿ ಬರ್ತಿದ್ದೆ. ತಾವು ಸಹ ಆಂಕರಿಂಗ್ ಮಾಡಿದ್ರಿ, ಹರಿಪ್ರಸಾದ್ ಅವರು ಆಂಕರಿಂಗ್ ಮಾಡಿದ್ದಾರೆ. ಅವ್ರಿಗೆ ಅವ್ರ ಹತ್ರ ನಾನ್ ತಿಳ್ಕೊಂಡಷ್ಟು ಮಾಹಿತಿಗಳು ಕೃಷಿ ವಿಚಾರದಲ್ಲಾಗಿರ್ಬೋದು, ನೀರಾವರಿ ವಿಚಾರದಲ್ಲಾಗಿರ್ಬೋದು. ಸೊ ಈಗ ಅವ್ರನ್ನ ಹೊರಗಡೆ ಇಟ್ಟು ನಾವು ಕ್ಯಾಬಿನೆಟ್ ಮಾಡ್ತೀವಿ ಅಂದ್ರೆ ವಿ ಮೇ ಲೂಸ್ ಔಟ್ ಅ ಗುಡ್ ಅಸೆಟ್. ಆಮೇಲೆ ಹೌದಪ್ಪ ಅವ್ರಿಗೆ ತುಂಬಾ ಇನ್ನೊಂದು 50 ವರ್ಷ 30 ವರ್ಷ 40 ವರ್ಷ ರಾಜಕಾರಣ ಇದೆ ಅನ್ನಕ್ಕೂ ಇಲ್ಲ. ಅಟ್ ದ ಸೇಮ್ ಟೈಮ್ ನಾನು ಹೊಸಬ್ರಿಗೆ ಕೊಟ್ಟೆ ಅಂತಂದ್ರೆ ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ಸ್ ಇದೆ. ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾತಾಡೋಷ್ಟು ಈಸಿ ಆದಂತ ಪ್ರಕ್ರಿಯೆ ಪ್ರಶ್ನೆ ಬರ್ತಿರೋದು ಶಿವಲಿಂಗೇಗೌಡರದಲ್ಲ, ನಾಗೇಂದ್ರ ಅವ್ರದ್ದು ಬರುತ್ತೆ, ಜಮೀರ್ ಅಹಮದ್ ಖಾನ್ ಅವ್ರದ್ದು ಬರುತ್ತೆ. ಸರ್ ಈಗ ಇದು ಈ ವಿಚಾರಗಳೇನಿದೆ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇದ್ದಂಗೆ ಇವು ಯಾವ ತರ ಬೇಕಾದ್ರೂ ಡಿಸ್ಕಷನ್ಸ್ ತಗೊಂಡು ಹೋಗ್ಬೋದು. ಬಟ್ ಇಲ್ಲಿ ವಿಚಾರ ಇರುವಂತದ್ದು ನನಗೆ ವೈಯಕ್ತಿಕವಾಗಿ ಸ್ವಲ್ಪ ನೋವು ಕೊಟ್ಟಿರುವಂತದ್ದು, ಬೇಜಾರು ತಂದಿರುವಂತದ್ದು ಒಂದು ರಾಜ್ಯದ ಹಿತದೃಷ್ಟಿಯಿಂದ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಂದ್ರೆ 2ನೇ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ತಗೊಂಡಾದ್ಮೇಲೆ DK ಶಿವಕುಮಾರ್ ಸರಿಸುಮಾರು 2 ತಿಂಗಳು ತಗೊಂಡ್ಬಿಟ್ವಿ ನಾವು ಇನ್ನೊಂದು ಕ್ಯಾಬಿನೆಟ್ ಅನ್ನ ಅದು ಸ್ವಲ್ಪ ನನಗೆ, ಯಾಕಂದ್ರೆ ನಾವ್ ಇಮಿಡಿಯೇಟ್ ಆಗಿ ಮಾಡ್ಬೋದಾಗಿತ್ತು. ಅದೇನು ಇದು ನಾ 10 ದಿವಸದಲ್ಲಿ ಮಾಡಿದ್ರು ಇದೇ ಗೊಂದಲನೆ, 2 ತಿಂಗಳಲ್ಲಿ ಮಾಡಿದ್ರು ಇದೇ ಗೊಂದಲನೆ. ಅಲ್ಲ, ನೀವು 2 ತಿಂಗಳು ಗ್ಯಾಪ್ ತಗೊಂಡಿದ್ ನೋಡಿ ಯಾವ್ದೋ ಒಂದು ಅದ್ಭುತ ಕ್ರಿಯೇಟ್ ಆಗ್ಬಿಡುತ್ತೇನಪ್ಪ ಅನ್ಕೊಂತಾ ಇದ್ವಿ, ಹಂಗಾಗಿಲ್ಲ. ಅದನ್ನೇ ತಗೊಂಬಂದ್ ಕೂರ್ಸಿರೋದು. ಇಲ್ಲ ಸೊ ಒಂದು ಸೇಮ್ ಡ್ರೈವರ್ ಮಾತ್ರ ಚೇಂಜ್ ಇದ್ರು ಅಷ್ಟೇ. ನನಗೆ ಅದು ಒಂದ್ ಸ್ವಲ್ಪ, ಯಾಕಂದ್ರೆ ಇದು ಪ್ರಕ್ರಿಯೆ, ಯಾಕಂದ್ರೆ ನಾನು ಸುಮಾರು 30 ವರ್ಷದ ರಾಜಕಾರಣದಲ್ಲಿ ಸಕ್ರಿಯವಾಗಿ ನೋಡ್ತಾನೆ ಇದ್ದೀನಿ. ಈ ತರದ್ ವಿಚಾರ ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಬಟ್ 2 ತಿಂಗಳು ಕಾಂಗ್ರೆಸ್ ಅಂತ ಪಾರ್ಟಿ ತಗೊಳ್ಳುವಂತ ಅವಶ್ಯಕತೆ ಇರ್ಲಿಲ್ಲ ಅನ್ನೋದು ಎಲ್ಲ ಒಂದ್ ಕಡೆಯಿಂದ ನನಗೆ ಸ್ವಲ್ಪ ನೋವಾಯ್ತು. ಸರಿ ಆಯ್ತು, ಮೊನ್ನೆ ಆಗೋಯ್ತು ಇದು ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಇದು ಒಂದು ವಾರಗಟ್ಲೆ ತಗೊಂತಲ್ಲ, ಇದೊಂದ್ ಸ್ವಲ್ಪ ಎಲ್ಲ ಒಂದ್ ಕಡೆ. ಯಾಕಂದ್ರೆ ನಮ್ಗೆ ಸೆಷನ್ ಹತ್ರ ಇದೆ. ತಾವು ಆಗ್ಲೇ ಹೇಳ್ದಾಗೆ ನಮ್ಗೆ ತುಂಬಾ ಬರಗಾಲ ಇತ್ತು, ಏನೋ ದೇವ್ರ ದಯದಿಂದ ಒಳ್ಳೆ ಎಲ್ಲಾ ಕಡೆ ಮಳೆ ಆಗ್ತಾ ಇದೆ. ಒಂದ್ ಸ್ವಲ್ಪ ರೈತರ ಮುಖದಲ್ಲಿ ಮಂದಹಾಸ ಇದೆ. ಇಲ್ಲಾಂದ್ರೆ ರಾಜ್ಯದ ಪರಿಸ್ಥಿತಿ, ನಾನೊಬ್ಬ ರಾಜ್ಯ ವಕ್ತಾರ, ಕಾಂಗ್ರೆಸ್ ಅದೆಲ್ಲ ಸೈಡ್ ಗಿಡಣ, ಒಬ್ಬ ರಾಜ್ಯ ಒಂದು ದೇಶದೊಳಗೆ ಒಂದು ರಾಜ್ಯದೊಳಗಿರುವಂತ ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿದಾಗೆಲ್ಲ ಒಂದ್ ಕಡೆಯಿಂದ ಅನ್ಸುತ್ತೆ ನಾವು ತಪ್ಪು ಮಾಡ್ತಾ ಇದೀವನಪ್ಪ, ನಾವು ತಪ್ಪು ಮಾಡಿದ್ಮೇಲೆ ನಾವು ಸಹ ತಪ್ಪಾಗಿದೆ ಅನ್ನೋದ್ರಲ್ಲಿ ಇಲ್ಲ, ನಾವು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಿಲ್ಲ. ಅದು ಆಕ್ಚುಲಿ ಸಾಕಷ್ಟು ಪ್ರಶ್ನೆಗಳಿದೆ, ಕೇಳಬೇಕಾಗಿತ್ತು, ಸಮಯದ ಅಭಾವ. ಹಾಗೆ ನೀವು ಕೂಡ ವಾಸ್ತವದ ಬಗ್ಗೆ ಮಾತನಾಡ್ತಾ ಇರುವಂತ ವಿಚಾರನೂ ಕೂಡ ಅಷ್ಟೇ ಖುಷಿ ಇದೆ ಅನಿಲ್ ಕುಮಾರ್ ಅವರೇ. ಯಾಕೆಂದ್ರೆ ತುಂಬಾ ಜನ ಸಮರ್ಥನೆ ಮಾಡ್ಕೊಳ್ತಾರೆ, ಇಲ್ಲ ಹಂಗಿಲ್ಲ, ಅಸಮಾಧಾನನೇ ಇಲ್ಲ ಅಂತ ಹೇಳ್ತಾ ಇದ್ರು. ನೀವು ಅದನ್ನ ಒಪ್ಕೊಳ್ತಾ ಇದ್ದೀರಾ, ಇರುವಂತ ಅಸಮಾಧಾನವನ್ನ ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತನಾಡಿದ್ರಿ. ಥ್ಯಾಂಕ್ ಯು ಅನಿಲ್ ಅವರೇ. ಹಾಗೆ ನಂಜುಂಡೇಗೌಡರೆ, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಮೋಸ್ಟ್ ಪ್ರಾಬಬ್ಲಿ ಇವತ್ತು 3 ಗಂಟೆ ಒಳಗಡೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಖಾತೆ ಅನೌನ್ಸ್ ಆಗ್ಬೋದು. ಬಟ್ ನೋಡ್ಬೇಕು ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಪ್ರಭಾವಿ ಖಾತೆಗಳು ಸಿಕ್ಕಿದಾವೆ, ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಭಿ ಏನ್ ನಡೆದಿತ್ತು ಅದು ವರ್ಕೌಟ್ ಆಗಿದೆಯಾ, ಮತ್ತೆ ಖಾತೆ ಅನೌನ್ಸ್ ಆದ್ಮೇಲೆ ಮತ್ತೇನಾದ್ರೂ ಅಸಮಾಧಾನಗೊಳ್ತಾರಾ ಕಾಂಗ್ರೆಸ್ನಲ್ಲಿ ಇರುವಂತ ಈಗ ಹೊಸದಾಗಿ ನೇಮಕಗೊಂಡಿರುವಂತಹ ಸಚಿವರುಗಳು ಅನ್ನುವಂಥದ್ದು ಕಾದ್ ನೋಡ್ಬೇಕು.